ಇವತ್ ನಮ್ಮ ಮನೆಗೆ ಹೊಸ ಅತಿಥಿ ಬಂದ್ರೆ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಡೇ 214 ಆಫ್ ಮಿನಿ ವ್ಲಾಗ್. ಇವತ್ ನಂಗೆ ಆಫೀಸ್ ಸೂಟಿ ಐತಿ ಅಂತ ಮುಂಜಾನೆ ಎದ್ದು ಶಿಸ್ತು ಜಳಕ ಮಾಡಿ ದೇವ್ರಿ ಕೈ ಮುಗಿದು ಅವ್ವ ಮಾಡಿದ್ ಒಗ್ಗರಣೆ ನಾಷ್ಟ ಮಾಡಿದೆ. ಇವತ್ ಪೂರ್ತಿ ನಮ್ಮ ಅವ್ವಾಗ ಹೆಲ್ಪ್ ಮಾಡಿದ್ರ ಆಯ್ತು ಮನ್ಯಾಗಿದ್ದ ಅಂತ ಅನ್ಕೊಂಡು ಏನ್ರ ಕೆಲ್ಸ ಅದಾವನ್ ಬೇ ಅಂತ ಕೇಳಿದ್ರ ನಮ್ಮ ಅವ್ವ ಅಂಗಡಿಗೆ ಸಾಮಾನ್ ತರ್ಬೇಕು ನೋಡಪ್ಪ ಮಾರಾಕ್ ಅಂತ ಹೇಳಿದ್ರ ನೋಡ್ರಿ. ಎಲ್ಲಾ ಸಾಮಾನ್ ತರ್ಬೇಕಂತ ಹೇಳಿ ಅವನ್ ಕಡೆ ರೊಕ್ಕ ಇಸ್ಕೊಂಡೆ. ನಮ್ಮ ಮನೆ ನಡೆಸ್ಬೇಕಂದ್ರ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಈ ಪುಟಾಣಿ ಅಂಗಡಿ ನೋಡ್ರಿ. ನಮ್ಮ ಅವ್ವ 20 ವರ್ಷದಿಂದ ಇದನ್ನೇ ಮಾಡ್ಕೊಂಡ್ ಬಂದಾರ. ನಾ ಇಷ್ಟು ದೊಡ್ಡವಾಗಿನಿ, ಸ್ಕೂಲ್ ಕಾಲೇಜ್ ಎಲ್ಲಾ ಮುಗಿಸಿನಿ ಅಂತಂದ್ರ ಅದಕ್ಕ ಈ ಅಂಗಡಿನೇ ಕಾರಣ. ಮತ್ತ ನಮ್ಮ ಅವ್ವ ಅದ್ರೊಳಗ್ ಕುಂತ ದುಡ್ದಿದ್ ಒಂದೊಂದ್ ರೂಪಾಯಿನೂ ಕಾರಣ ನೋಡ್ರಿ. ದಿನ ಮುಂಜಾನೆ ಎದ್ದು ಮನಿ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಅವ್ವ ಅಂಗಡಿನೂ ನಡೆಸ್ಕೊಂಡು ಹೋಗ್ತಾರ. ನಾನ್ ನಮ್ಮೂರಿಂದ ಸಿಟಿಗೆ ಹೋಗಿ ಅಂಗಡಿ ಬೇಕಾಗಿದ್ದನ್ನೆಲ್ಲಾನು ತಗೊಂಡು ಮನಿಗ್ ಸ್ವಲ್ಪ ಸಾಮಾನ್ ಬೇಕಿತ್ತಂತ ಅದನ್ನೆಲ್ಲಾನು ತಗೊಂಡು ಮನಿಗ್ ಬಂದೆ. ಮನಿಗ್ ಬಂದು ರೊಟ್ಟಿ ಪಲ್ಯ ಊಟ ಮಾಡಿ ಅವ್ವ ಕರ್ಕೊಂಡು ಮುದಗಲ್ ಕಡೆ ಹೋದೆ. ಯಾಕಂದ್ರ ಬಾಳ ದಿನದ್ಲಿಂದ ನಮ್ಮ ಮನಿಗೊಂದು ಗಾಡಿ ತಗೋಬೇಕಂತ ಯೋಚನೆ ಮಾಡಿದ್ವಿ, ಬಟ್ ತಗೊಳಕ್ ಆಗಿರ್ಲಿಲ್ಲ. ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗ ಏನ್ರ ಒಂದ್ ದೊಡ್ಡದು ಇನ್ವೆಸ್ಟ್ ಮಾಡ್ಬೇಕು ಇಲ್ಲ ತಗೋಬೇಕು ಅಂತಂದ್ರ 100 ಸರಿ ಯೋಚನೆ ಮಾಡ್ತೀವಿ. ಹಂಗಾಗಿ ಇಲ್ಲಿ ತನ ಒಂದೊಂದ್ ರೂಪಾಯಿನೂ ಕೂಡಿಟ್ಟು ಇವತ್ ನಮ್ಮ ಮನಿಗೆ ಒಂದು ಹೊಸ ಬೈಕ್ ತಗೊಳಕತ್ತೀವಿ. ಶೋರೂಮಿಗೆ ಹೋಗಿ ಪೂಜೆ ಮಾಡಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ಕೈ ಮುಗಿದು ನಮ್ಮನಿಗೆ ಹೊಸ ಗಾಡಿನ ತಗೊಂಡ್ ಬಂದ್ವಿ. ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಇಲ್ಲ ದೊಡ್ಡ ಅಮೌಂಟ್ ಎಲ್ಲಾದ್ರೂ ಇಡಬೇಕು ಅಂತಂದ್ರೆ ಎಷ್ಟೆಲ್ಲಾ ಯೋಚನೆ ಮಾಡ್ಬೇಕಾಗುತ್ತಾ. ಮತ್ತ ಬೈಕ್ ತಗೊಳ್ಳೋ ಫುಲ್ ವಿಡಿಯೋನ ಯೂಟ್ಯೂಬ್ ಒಳಗೆ ಹಾಕ್ತೀನಿ, ಕಾಯ್ತಾ ಇರಿ. ಮನಿಗ್ ಬಂದು ರೊಟ್ಟಿ ಪಲ್ಯ ಊಟ ಮಾಡಿ ಇವತ್ತಿನ ದಿನ ನಾ ಮುಗಿಸಿದೆ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪೀಸ್.